ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಬರ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ಲಿ, ಈ ಸ್ಕೂಲ್ ಚಿಲ್ಡ್ರನ್ ಅಂತ ಯಾರಿದ್ದಾರೆ ಅವರಿಗೆ ಮ್ಯಾಕ್ಸಿಮಮ್ ತಲುಪೋ ಹಾಗೆ ವಿಡಿಯೋ ಶೇರ್ ಮಾಡಿ, ಎಲ್ಲವನ್ನ ಹೇಳ್ತೀನಿ ನಾನು. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್. ಇಲ್ಲಿ ಮಕ್ಕಳ ಆಧಾರ್ ಅಪ್ಡೇಟ್ ಕಡ್ಡಾಯ, ಇಲ್ಲ ಅಂತಂದರೆ ಅಡ್ಮಿಷನ್ ಮತ್ತು ಸ್ಕಾಲರ್ಶಿಪ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಮಹತ್ವದ ಸೂಚನೆ. ಸೊ ದಟ್ ಈಸ್ UIDAI ಅಂತಕ್ಕಂಥ ಆಧಾರ್ ಸಂಸ್ಥೆ ಏನು ಬರುತ್ತೆ ಅದು, ಸೊ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ವೆರಿ ಇಂಪಾರ್ಟೆಂಟ್ ಇದು. ತುಂಬ ಸಲ ಏನಾಗುತ್ತೆ, ಬರೀ ಮಕ್ಕಳು ಅಂತಲ್ಲ, ಇದು ಬೇರೆ ಬೇರೆ ಐ ಥಿಂಕ್ 15-20 ವರ್ಷ ಆದವರು ಕೂಡ 30 ವರ್ಷ ಆದವರು ಸರಿಯಾದ ರೀತಿ ಕಾಲಕ್ಕೆ ಈ ಆಧಾರ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡ್ತಿಲ್ಲ ಅಂತಂದರೆ ಸರ್ಕಾರದ ಸೇವೆಗಳನ್ನು ಪಡ್ಕೊಳ್ಳಿಕ್ಕೆ, ಸರ್ಕಾರದ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಅವರು ವಿಫಲರಾಗ್ತಾರೆ. ಆಯಿತಾ? ಸೊ ಇವತ್ತಿನ ವಿಚಾರಕ್ಕೆ ಬರೋಣ. ಈಗ ನೋಡಿ, ಇಲ್ಲಿದೆ, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳು. ಮಕ್ಕಳ ಆಧಾರ್ ಕಾರ್ಡ್ ಹೊಂದಿರತಕ್ಕಂಥ ಪೋಷಕರಿಗೆ ಮಹತ್ವದ ಮಾಹಿತಿಯನ್ನು ಇಲ್ಲಿ ಬಿಡಲಾಗಿದೆ. UIDAI ಅವರು ಬಿಟ್ಟಿರತಕ್ಕಂಥ, ಅವ್ರು ಹೇಳಿರತಕ್ಕಂಥ ಪ್ರಕಾರವಾಗಿ 5 ವರ್ಷ ಹಾಗೂ 15 ವರ್ಷ ಪೂರ್ಣಗೊಂಡ ಮಕ್ಕಳ ಆಧಾರ್ನಲ್ಲಿ, 5 ವರ್ಷ ಮತ್ತು 15 ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥ ಮಕ್ಕಳ ಆಧಾರ್ ಕಾರ್ಡ್ನಲ್ಲಿ ಈ MBU ಅಂತ ಹೇಳ್ತಾರೆ. ಏನು MBU ಅಂತಂದರೆ ದಟ್ ಈಸ್ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅಂತ. ಸೊ ಆ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟನ್ನು ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಮಾಡ್ತಿಲ್ಲ ಅಂತಂದರೆ ಅಡ್ಮಿಷನ್ಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ಅವ್ರಿಗೆ ಬರ್ತಕ್ಕಂಥ ಸ್ಕಾಲರ್ಶಿಪ್ಗೆ ತೊಂದರೆ ಆಗುತ್ತೆ. ನೆಕ್ಸ್ಟು ಆ ಮಕ್ಕಳಿಗೆ ಸರ್ಕಾರದಿಂದ ಏನೆಲ್ಲ ಸ್ಕೀಮ್ಸ್ ಅವೈಲೇಬಲ್ ಇದೆ ಅವೆಲ್ಲದೂ ಕೂಡ ತೊಡ್ಕೊಂಟಾಗುತ್ತೆ ಮುಂದೆ. ದಯಮಾಡಿ ಹಾಗೆ ಆ ರೀತಿ ಯಾವುದೇ ಸಮಸ್ಯೆ ಉದ್ಭವ ಆಗಬಾರ್ದು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇಮಿಡಿಯೇಟ್ ನೀವೇನು ಮಾಡಬೇಕು, ಆ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟನ್ನು ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡಿಸ್ಕೊಡಿ. ಈ ಪ್ರಕ್ರಿಯೆಯನ್ನು ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹಲವು ಪ್ರಮುಖ ಸೇವೆಗಳಲ್ಲಿ ತೊಂದರೆ ಉಂಟಾಗುವುದು ಅಂತ ಈಗ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಈಗ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳು ಇಲ್ಲಿ ಕೊಟ್ಟಿದ್ದಾರೆ. ಈಗ ನೋಡಿ, ಇಲ್ಲಿ ಈಗಾಗಲೇ ಸರ್ಕಾರ ಹಾಗೂ UIDAI ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದು, ನಾಟ್ ಓನ್ಲಿ ಸೊ UIDAI ಅದಷ್ಟೇ ಅಲ್ಲ, ಇಲ್ಲಿ ಈವನ್ ಗೌರ್ಮೆಂಟ್ ಕೂಡ ಹೇಳ್ತಾ ಬಂದಿದ್ದಾರೆ ದಯಮಾಡಿ ಅಪ್ಡೇಟ್ ಮಾಡಿಸಿ, ಬಯೋಮೆಟ್ರಿಕ್ ಮಾಡಿಸ್ಕೊಳ್ಳಿ ಅಂತ. ಆದರೂ ತುಂಬ ಜನ ಇದನ್ನು ಮಾಡಿಸಿಲ್ಲ ಈಗ. ಸೊ ಮಕ್ಕಳ ಆಧಾರ್ ಮಾಹಿತಿಯನ್ನು ನವೀಕರಿಸುವಂತೆ ಮನವಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಸ್ಕೂಲ್ ಅಡ್ಮಿಷನ್ ಆಗಿರ್ಬೋದು, ವಿದ್ಯಾರ್ಥಿ ವೇತನ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಆಧಾರ್ ಪ್ರಮುಖ ದಾಖಲೆ ಆಗಿರೋದ್ರಿಂದ ಬಯೋಮೆಟ್ರಿಕ್ ಮಾಹಿತಿ ಸರಿಯಾಗಿರುವುದು ಅಗತ್ಯವಾಗಿದೆ. ಸೊ ನಿಮಗೆ ಗೊತ್ತಲ್ಲ, ನೀವು ಏನೇ ಮಾಡಬೇಕು ಅಂತಂದರೆ ಈಗ ಆಧಾರ್ ಕಾರ್ಡ್ ನಂಬರ್ ಬೇಕೇ ಬೇಕು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು, ನಂಬರ್ ಸರಿ ಇರಬೇಕು. ಆಧಾರ್ ನಂಬರಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಕಂಡು ಬಂದರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕೋಕೆ ಹೋದ್ರೆ ರಿಜೆಕ್ಟ್ ಆಗಿಬಿಡ್ತೀವಿ, ಅಲೌ ಮಾಡಲ್ಲ, ಸಬ್ಮಿಟ್ ಆಗಲ್ಲ ಅದು. ಅವಾಗೇನಂತಾರೆ, ನೀವು ಸೊ ನಿಮ್ಮದು ಬಯೋಮೆಟ್ರಿಕ್ ಅಪ್ಡೇಟ್ ಆಗಿಲ್ಲ ಅನಿಸುತ್ತೆ, ಮೊದಲು ಅದನ್ನು ಮಾಡಿಸ್ಬಿಟ್ಟು ಆಮೇಲೆ ಬನ್ನಿ ಅಂತಂತಾರೆ. ಹಾಗಾಗಿ ಸಮಯದ ಕಾಲಮಿತಿ ಕಡಿಮೆ ಇದ್ದಾಗ ಇವೆಲ್ಲವೂ ಕೂಡ ನೀವು ಬೇಗ ಬೇಗ ಮಾಡಿಸ್ಲಿಕ್ಕಾಗಲ್ಲ. ಹಾಗಾಗಿ ಫ್ರೀ ಇದ್ದಾಗಲೇ ಅವೆಲ್ಲ ಅಪ್ಡೇಟ್ಸ್ ಮಾಡಿಸ್ಕೊಳ್ಳಿ ಈಗ. ಸೊ ಬಯೋಮೆಟ್ರಿಕ್ ಮಾಹಿತಿ ಸರಿಯಾಗಿರುವುದು ಅಗತ್ಯವಾಗಿದೆ. ಸೊ ನೆಕ್ಸ್ಟು, ಹಾಗಾದರೆ ಏನು ಈ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅಂದರೆ ಏನು ಹೇಳುತ್ತೆ, ಇದು ಏನಕ್ಕೆ ಮಾಡಿಸ್ಬೇಕು ಅಂತ. ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅಥವಾ MBU ಎನ್ನುವುದು ಮಕ್ಕಳ ಆಧಾರ್ ಕಾರ್ಡ್ನಲ್ಲಿ ಹೊಸ ಬಯೋಮೆಟ್ರಿಕ್ ವಿವರಗಳನ್ನು ನವೀಕರಿಸುವ ಪ್ರಕ್ರಿಯೆ. ಮಕ್ಕಳ ಆಧಾರ್ ಕಾರ್ಡ್ನಲ್ಲಿ ಹೊಸ ಬಯೋಮೆಟ್ರಿಕ್ ವಿವರಗಳನ್ನು ನವೀಕರಿಸ್ತಕ್ಕಂಥ ಪ್ರಕ್ರಿಯೆ. ಇದರಲ್ಲಿ ಏನಿರುತ್ತೆ, ಆ ಮಗುವಿನ ಫೋಟೋ ಇರ್ಬೋದು, ಬೆಳ್ಳಚ್ಚಿರ್ಬೋದು, ಕಣ್ಣಿನ ಸ್ಕ್ಯಾನ್ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಮತ್ತೊಮ್ಮೆ ದಾಖಲೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಾಯಿದೆ. ಅದನ್ನು ಇಲ್ಲಿ ಮ್ಯಾಂಡೇಟರಿ ಬಯೋಮೆಟ್ರಿಕ್ ಅಪ್ಡೇಟ್ ಅಂತ. ಸೊ ಹಾಗಾಗಿ 15 ವರ್ಷ ಪೂರ್ಣಗೊಂಡವರು, 5 ಮತ್ತು 15 ವರ್ಷ ಪೂರ್ಣಗೊಂಡವರು ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ 20 ವರ್ಷ ತನಕ ಯಾರು ಅಪ್ಡೇಟ್ ಮಾಡಿಸಲು ನೀಟಾಗಿ ಮಾಡಿಸ್ಕೊಳ್ಳೋದನ್ನ. ಮಕ್ಕಳಿಗೆ ಮೊದಲ ಬಾರಿ ಆಧಾರ್ ಮಾಡಿಸುವಾಗ ಅವರ ವಯಸ್ಸು ಕಡಿಮೆ ಇರುವುದರಿಂದ ಸಂಪೂರ್ಣ ಬಯೋಮೆಟ್ರಿಕ್ ಮಾಹಿತಿ ಸ್ಥಿರವಾಗಿರಲ್ಲ ಈಗ. ಸೊ ಮುಂಚೆ ಮಾಡಿಸಿರ್ತಾರೆ ಅವರು 5-6 ವರ್ಷ ಇದ್ದಾಗ. ಸೊ 15 ಮತ್ತು 20 ಇಯರ್ಸ್ ಆದಾಗ ಏನಾಗುತ್ತೆ, ಕ್ಲಾರಿಟಿ ಸಿಗಲ್ಲ ಮತ್ತೆ. ಹಾಗಾಗಿ ಸೊ ಕಾಲಕ್ಕೆ ನವೀಕರಣ ಮಾಡಬೇಕು. ಮಕ್ಕಳು ಬೆಳೆಯುತ್ತಾ ಹೋದಂತೆ ಮುಖದ ರೂಪ ಆಗಿರ್ಬೋದು, ಬೆಳ್ಳಚ್ಚಾಗಿರ್ಬೋದು ಮತ್ತು ಇತರೆ ಗುರುತುಗಳಲ್ಲಿ ಸಾಕಷ್ಟು ಚೇಂಜಸ್ ಆಗೇ ಆಗುತ್ತೆ ಅದು. ಇದೇ ಕಾರಣಕ್ಕೆ UIDAI 5 ಮತ್ತು 15 ವರ್ಷ ವಯಸ್ಸಿನಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಕಡ್ಡಾಯವಾಗಿದೆ. ಹಾಗಾಗಿ ಮಾಡಿಸ್ಕೊಳ್ಳೇಬೇಕು, ಆಯಿತಾ? ನೆಕ್ಸ್ಟು, ಇನ್ ಕೇಸ್ ಏನಾದರೂ ಇಷ್ಟೆಲ್ಲ ಹೇಳಿದ ಮೇಲೂ ಸರ್ಕಾರ ಮತ್ತು UIDAI ಅವ್ರ ಕಡೆಯಿಂದ ಅಪ್ಡೇಟ್ಸ್ ಮಾಡಿಸ್ಲಿಲ್ಲ ಅಂದರೆ ಯಾವ್ಯಾವ ಸಮಸ್ಯೆಗಳಾಗುತ್ತೆ ಅಂತಲೂ ಕೂಡ ಕ್ಲಿಯರ್ ಕಟ್ ಹೇಳಿಬಿಟ್ಟಿದ್ದಾರೆ ಈಗ ಅವರು. ನೋಡಿ, ಇಲ್ಲಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಅಪ್ಡೇಟ್ಸ್ ಮಾಡಿಸ್ಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಶ್ಯೂ ಆಗುತ್ತೆ ಮುಂದೆ. ತಜ್ಞರ ಪ್ರಕಾರ ಆಧಾರ್ ಅಥೆಂಟಿಕೇಷನ್ ವಿಫಲ ಆಯಿತು ಅಂತಂದರೆ ಹಲವು ಡಿಜಿಟಲ್ ಸೇವೆಗಳು ಸ್ಥಗಿತವಾಗುವ ಸಾಧ್ಯತೆ ಇದೆ. ಶಾಲಾ ಪ್ರವೇಶ ಪ್ರಕ್ರಿಯೆ ಆಗಿರ್ಬೋದು, ವಿದ್ಯಾರ್ಥಿ ವೇತನ ಪರಿಶೀಲನೆ ಆಗಿರ್ಬೋದು, ಸರ್ಕಾರಿ ಯೋಜನೆಗಳ ನೋಂದಣಿ ಆಗಿರ್ಬೋದು ಮತ್ತು ವಿವಿಧ ದಾಖಲೆ ಪರಿಶೀಲನೆಗಳಲ್ಲಿ ಸಮಸ್ಯೆ ಎದುರಾಗಬಹುದು. ಇದಕ್ಕಿಂತ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ಬೋದು. ಆಧಾರ್ ಕಾರ್ಡ್ ನಂಬರು ನಿಮಗೆ ಆಧಾರ್ ಅಥೆಂಟಿಕೇಷನ್ ಆಗಿಲ್ಲ ಅಂತಂದರೆ, ಬಯೋಮೆಟ್ರಿಕ್ ಇಶ್ಯೂಸ್ ಯಾವುದು ಸಮಸ್ಯೆ ಇಲ್ಲ ಅಂತಂದರೆ ಏನೂ ಆಗಲ್ಲ. ಏನಾರ ಸಮಸ್ಯೆ ಇತ್ತು ಅಂತಂದರೆ, ಮಾಡಿಸ್ಲಿಲ್ಲ ಅಂದರೆ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಆಧಾರ್ ಆಧಾರಿತ ಆನ್ಲೈನ್ ವೆರಿಫಿಕೇಷನ್ ಕೂಡ ವಿಫಲವಾಗುವ ಸಾಧ್ಯತೆ ಇದೆ. ನೋಡಿ, ಆಧಾರ್ ಆಧಾರಿತ ಆನ್ಲೈನ್ ವೆರಿಫಿಕೇಷನ್ನು ಒಂದೆರಡು ಸಮಸ್ಯೆ ಅದು ಮಾಡಿಸ್ತಾ ಇದ್ದಾರೆ.
ಪೋಷಕರು ಏನು ಮಾಡಬೇಕು, ಮುಂಚಿತವಾಗಿಯೇ ಮಕ್ಕಳ ಮಾಹಿತಿಯನ್ನು ನವೀಕರಿಸುವುದು ಮತ್ತು ಉತ್ತಮ ಎಂದು ಸಲಹೆ ನೀಡಲಾಗಿದೆ. ಈಗ ನೆಕ್ಸ್ಟು ನೀವು ಈಗ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ, ಮಕ್ಕಳನ್ನೆಲ್ಲ ಅಡ್ಮಿಷನ್ ಮಾಡಿಸ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಪ್ರಾಬ್ಲಮ್ ಸುಮ್ಮನೆ ನೀವು ಫೇಸ್ ದೊಡ್ಡ ಇಶ್ಯೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗಲೇ ಫ್ರೀ ಇದಿರಲ್ಲ, ರಜಾ ಇದೆಯಲ್ಲ, ಈಗ ಸಮ್ಮರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಈಗಲೇ ತಗೊಂಡೋಗ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು ಬಯೋಮೆಟ್ರಿಕ್ ಪ್ರಾಸೆಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಹಾಗಾಗಿ ಮುಂದೆ ನೆಕ್ಸ್ಟ್ ನಿಮಗೇನು ತೊಂದರೆ ಆಗೋಲ್ಲ. ಸೊ ಉಚಿತ ಸೇವೆಗೆ ಗಡುವು ನೋಡಿ, ಇಲ್ಲಿ ಫ್ರೀಯಾಗಿ ಈ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮಾಡ್ಕೊಳ್ಳಿಕ್ಕೆ ಉಚಿತ ಸೇವೆ ಅಂತ ಹೇಳಿದ್ದಾರೆ ನೋಡಿ. ಅದನ್ನು ಹೇಳಿದ್ರಲ್ಲ ಇಲ್ಲಿ, UIDAI ನೀಡಿರತಕ್ಕಂಥ ಮಾಹಿತಿಯಂತೆ 5 ರಿಂದ 17 ವರ್ಷದ ಮಕ್ಕಳಿಗೆ ಬಯೋಮೆಟ್ರಿಕ್ ಅಪ್ಡೇಟ್ ಸೇವೆ 2026 ಸೆಪ್ಟೆಂಬರ್ 30ರವರೆಗಿದೆ. ಇನ್ನೂ ಸಾಕಷ್ಟು ಟೈಮ್ ಇದೆ. ಈಗ ಸೆಪ್ಟೆಂಬರ್ 30 ತನಕ ಟೈಮ್ ಇದೆ. ದಯಮಾಡಿ ಏನು ₹1 ದುಡ್ಡು ಕೊಡೋಂಗಿಲ್ಲ ನೀವು. ಇದರಿಂದ ಪೋಷಕರು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಸಮೀಪದ ಆಧಾರ್ ಸೇವಾ ಕೇಂದ್ರ ಅಥವಾ ಎನ್ರಾಲ್ಮೆಂಟ್ ಸೆಂಟರ್ಗೆ ಭೇಟಿ ನೀಡಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು. ನೋಡಿ, ಅವರೇ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ಮಾಡಿಸ್ಬೇಕು ಇದನ್ನು? ಆಧಾರ್ ಸೇವಾ ಕೇಂದ್ರ ಅಥವಾ ಎನ್ರಾಲ್ಮೆಂಟ್ ಸೆಂಟರ್ಸ್ ಅಥವಾ ಕೆಲವೊಂದು ಕಡೆ ಕಂಪ್ಯೂಟರ್ ಸೆಂಟರ್ಸಲ್ಲೂ ಮಾಡ್ತಾರೆ. ಕೆಲವೀಗ ಈ ಸರ್ಕಾರಿ ಪರೀಕ್ಷೆಗಳಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ನೋಡಿ, ಸೆಂಟರ್ಸಲ್ಲಿ ಇರ್ತದಲ್ಲ, ಅಲ್ಲೂ ಕೂಡ ಮಾಡ್ತಕ್ಕಂಥ ಸಾಧ್ಯತೆಗಳಿರ್ತಿದೆ. ನೀವು ಅಲ್ಲೂ ಕೂಡ ಒಂದು ಸಲ ಹೋಗ್ಬಿಟ್ಟು ಅವ್ರಿಗೆ ವಿಚಾರಿಸ್ಕೊಳ್ಳಿ. ಸೊ ಯಾವ ರೀತಿ ಮಾಡಿಸ್ಬೇಕು ಅಪ್ಡೇಟ್ ಅಂತ ಇಲ್ಲಿ ಹಾಗಿದ್ರೆ ಇಲ್ಲಿ ಹೇಳಿದರೆ, ಅಪ್ಡೇಟನ್ನು ನೀವು ಹೇಗೆ ಮಾಡಿಸ್ಬೇಕು. ಮಕ್ಕಳ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಪೋಷಕರು ಮಗುವಿನೊಂದಿಗೆ ಸಮೀಪದ ಆಧಾರ್ ಕೇಂದ್ರಕ್ಕೆ ತೆರಳಬೇಕು. ಅಲ್ಲಿ ಮಗುವಿನ ಹೊಸ ಫೋಟೋವನ್ನು ತೆಗೆದು ಬೆರಳಚ್ಚು ಹಾಗೂ ಕಣ್ಣಿನ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನಿಮಗೆ ಕೊಡಬೇಕಲ್ಲ, ಅದೊಂದು ಇದು ಬರುತ್ತೆ, ಒಂದು ಎಲೆಕ್ಟ್ರಿಕ್ ಡಿವೈಸು, ಮತ್ತು ಫೋಟೋ ಸ್ಕ್ಯಾನಿಂಗ್ ಎಲ್ಲ ಅವರೇ ಮಾಡ್ಕೊಳ್ತಾರೆ. ಅವ್ರ ಹತ್ರನೇ ಕ್ಯಾಮ್ರಾ ಇರ್ತಿದೆ. ಮೊದಲು ಒಂದು ಫೋಟೋ ತೆಗೆಸಬೇಕು ಆ ಮಗುದು. ಈ ಪ್ರಕ್ರಿಯೆ ಕೆಲವೇ ನಿಮಿಷಗಳಲ್ಲಿ ಪೂರ್ಣಗೊಳ್ಳುತ್ತೆ. ಅಪ್ಡೇಟ್ ನಂತರ ಹೊಸ ಮಾಹಿತಿ UIDAI ಡೇಟಾಬೇಸ್ನಲ್ಲಿ ದಾಖಲಾಗುತ್ತೆ. ಆಮೇಲೆ ರಿಜಿಸ್ಟ್ರೇಷನ್ ಆಗಿರೋ ನಂಬರ್ಗೆ ಸಕ್ಸಸ್ಫುಲ್ ಅಂದ್ಬಿಟ್ಟು ಒಂದು SMS ಕೂಡ ಬರುತ್ತೆ. ಏನು ತೊಂದರೆ ಇಲ್ಲ ಅದು. ಸೊ ಈ ಆಧಾರ್ ಅಥೆಂಟಿಕೇಷನ್ ಅಥವಾ ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ನಿಮಗೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಅದನ್ನು ಇಲ್ಲಿ ಹೇಳಿದರೆ ವಿವರವಾಗಿ. ಹಿಯರ್ ವಿ ಗೋ ನೋಡಿ, ಇಲ್ಲಿ ಹೇಳಿದ್ರಲ್ಲಿ. ಸೊ ಅಪ್ಡೇಟ್ ಟೈಮಲ್ಲಿ ಮಗುವಿನ ಆಧಾರ್ ಸಂಖ್ಯೆ ಹಾಗೂ ಕೆಲವು ಗುರುತಿನ ದಾಖಲೆಗಳನ್ನು ಕೇಳಬಹುದು. ತಗೊಂಡೋಗಿ ಒಂದು ಆಧಾರ್ ಕಾರ್ಡ್ ತಗೊಂಡು ಹೋಗ್ತೀರಿ ನೀವು, ಅಥವಾ ಆ ಮಗುವೊಂದು ID ಇದ್ದರೆ ತಗೊಂಡೋಗ್ಬೋದು, ಅಥವಾ ರೇಷನ್ ಕಾರ್ಡ್ ಇದ್ದರೆ ತಗೊಂಡೋಗ್ಬೋದು, ಅಥವಾ ಈ ದಾಖಲಾತಿ ಮಾಡಿದ್ರೆ ನೀವು ಶಾಲಾ ದಾಖಲಾತಿ ಅದು ಏನಾದರೂ ಇದ್ದರೆ ಒಂದೊಂದಷ್ಟು ಗುರುತಿನ ಚೀಟಿಗಳನ್ನ ತಗೊಂಡೋಗಿ. ಜಾಸ್ತಿ ಏನು ಕೇಳಲ್ಲ ಅಲ್ಲಿ. ಕೆಲವು ಸಂದರ್ಭಗಳಲ್ಲಿ ಪೋಷಕರ ಆಧಾರ್ ಕಾರ್ಡ್ ಕೂಡ ಅಗತ್ಯವಾಗಬಹುದು. ಈಗ ಪೋಷಕರು ನೀವು ಜೊತೆಗೆ ಹೋದರೆ ನಿಮ್ಮದು ತೊಗೊಂಡೋಗ್ಬಿಡಿ, ಕ್ಯಾರಿ ಮಾಡಿ. ಇನ್ ಕೇಸ್ ಅವ್ರು ಏನಾದರೂ ಕೇಳಿದ್ರೆ ಅಥೆಂಟಿಕೇಷನ್ಗೆ ಅದು ಬೇಕಾಗುತ್ತೆ. ಸೊ ಆದ್ದರಿಂದ ಕೇಂದ್ರಕ್ಕೆ ಹೋಗುವ ಮುನ್ನ ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗುವುದು ಒಳಿತು. ನನ್ನ ಪ್ರಕಾರ ನಿಮ್ಮ ಮಗುವಿನ ಆಧಾರ್ ಕಾರ್ಡನ್ನು ಬಯೋಮೆಟ್ರಿಕ್ ಅಪ್ಡೇಟ್ ಪ್ರಕ್ರಿಯೆ ಮಾಡಿಸ್ಬೇಕು ಅಂತಂದರೆ, ಸೊ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ, ನಿಮ್ಮ ವೋಟರ್ ID ಇದ್ದರೆ ಅದನ್ನು ತೊಗೊಂಡೋಗಿ, ನಿಮ್ಮ ರೇಷನ್ ಕಾರ್ಡ್ ತೊಗೊಂಡೋಗಿ, ಸೊ ಆ ಮಗುದೊಂದು ಫೋಟೋ ಬೇಕಾಗುತ್ತೆ, ನೀವು ಅಲ್ಲೇ ತೆಗೆಸ್ಕೋಬೋದು, ಅದೇನು ತೊಂದರೆ ಇಲ್ಲ. ಅಷ್ಟಿರಬೇಕು. ಅಷ್ಟಿದ್ದರೆ ಸೊ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಸಕ್ಸಸ್ಫುಲ್ಲಾಗಿ ನೀವು ಮಾಡಿಸ್ಬೋದು. UIDAI ನಿರಂತರವಾಗಿ ಪೋಷಕರಿಗೆ ಸಮಯಕ್ಕೆ ಸರಿಯಾಗಿ ಮಕ್ಕಳ ಆಧಾರ್ ಅಪ್ಡೇಟ್ ಮಾಡಿಸುವಂತೆ ಮನವಿಯನ್ನು ಮಾಡ್ತಾಯಿದೆ. ಹಾಗಾಗಿ ಮತ್ತೆ ಡಿಲೇ ಮಾಡೋಕ್ಕೆ ಹೋಗ್ಬಿಡಿ. ಇದೇ ವರ್ಷದ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಟೈಮ್ ಇದೆ. ದಯಮಾಡಿ ಅಷ್ಟರೊಳಗಡೆ ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಳಿ. ಮುಂದೆ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ವ್ಯತ್ಯಯಗಳು ಸಮಸ್ಯೆಗಳು ಆಗದೇ ಇರುವಂತೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಮ್ಯಾಕ್ಸಿಮಮ್ ಎಲ್ರಿಗೂ ಈ ಮಾಹಿತಿ ಹೋಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.